ಈ ದಿವಸ ಏನು ನಮ್ಮ ಸರ್ಕಾರ ಬಂದು ಸುಮಾರು 2.5 ವರ್ಷ ಆಯಿತು. 2.5 ವರ್ಷ ಮುಗಿದು 3 ವರ್ಷಕ್ಕೆ ನಿಂತಿರೋ ಸಂದರ್ಭದಲ್ಲಿ ಬಹಳಷ್ಟು ಸಾರ್ವಜನಿಕರು, ಜನತೆ, ಅತ್ಯಂತ ಬಡವರು, ಹಿಂದುಳಿದವರು, SC ST ಎಲ್ಲ ವರ್ಗದ ಜನರು ಮನೆಗಳನ್ನ ಬಹಳಷ್ಟು ಕೇಳ್ತಾ ಬರ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಮನೆಗಳು ಯಾವುದೇ ಬರದ ಕಾರಣ ನಾವು ಸುಮಾರು ಸರಿ ಸಾರ್ವಜನಿಕರಿಗೆ ಈಗ ಕೊಡ್ತೀವಿ ಅಂತೇಳಿ ಕೊಡೋಕ್ಕಾಗದೇ ಇರೋ ಕಾರಣ ನನ್ನೊಂದು ವೈಯಕ್ತಿಕ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ನಮ್ಮ ಬಡವರಿಗೂ ಎಲ್ಲ ವರ್ಗದ ಜನಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಏನು ಸರ್ಕಾರ ಜನರಲ್ನವರಿಗೆ 1,25,000, SC ST ಜನಾಂಗಕ್ಕೆ 2 ಲಕ್ಷ ಸರ್ಕಾರದಿಂದ ಮನೆ ಕಟ್ಟಕ್ಕೆ ಕೊಡ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಸಹ ಇವತ್ತು ವೈಯಕ್ತಿಕವಾಗಿ ಎಲ್ಲ ವರ್ಗದ ಜನ, SC ST ಇರ್ಬೋದು, ಎಲ್ಲ ವರ್ಗದ ಜನರಲ್ಲಿರ್ಬೋದು, ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದಾರೆ, ಯಾರಿಗೆ ತೋಟ ಇರಲ್ಲ ಅಂತ ಕುಟುಂಬದವ್ರಿಗೆ ವೈಯಕ್ತಿಕವಾಗಿ 1.25 ಲಕ್ಷ ಮನೆ ಕಟ್ಟೋರಿಗೆ ಆದ್ಯತೆ ಮೇಲೆ ಮೊದಲ 100 ಜನಕ್ಕೆ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ಇವತ್ತು ಹೊಸ ವರ್ಷದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಮಾನ್ಯ ಸಾರ್ವಜನಿಕರು ಹೇಳಕ್ಕೆ ಬಯಸ್ತಾ ಇದ್ದೀನಿ. 100 ಮೊದಲನೇ 100 ಜನಕ್ಕೆ 3 ಹಂತದಲ್ಲಿ ಫೌಂಡೇಶನ್, ಪ್ಲಿಂತ್, ಮುಕ್ತಾಯ ಹಂತಕ್ಕೆ 3 ಹಂತದಲ್ಲಿ 45,000 ಮೊದಲ ಬಂದಂತ 100 ಅರ್ಜಿಗಳನ್ನ ಸ್ಕೂಟ್ನಿ ಮಾಡಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರು ಅಡಿಕೆ ತೋಟ ಇರಬಾರ್ದು ಅಂತ ಒಂದು ಕುಟುಂಬಗಳು ಯಾರು ಬಡವರು ಇದ್ದಾರೆ ಅಂತವ್ರಿಗೆ ಮೊದಲನೇ 100 ಜನ ಮೊದಲನೇ ಆದ್ಯತೆನ ಕೊಡ್ತಾ, ಅವ್ರು ಯಾರ್ಯಾರು ಫಲಾನುಭವಿಗಳು ತಮಗೆ ಮನೆ ಬೇಕು ಅಂತಿದ್ರಿ ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ತಮ್ಮ ಒಂದು ಅರ್ಜಿನ ಸಲ್ಲಿಸಬೇಕು. ಆ ಅರ್ಜಿನ ನಮ್ಮ ಪಕ್ಷದ ಮುಖಂಡರ ಮುಖಾಂತರ ಸ್ಕೂಟ್ನಿ ಮಾಡಿಸಿ ಇವರು ಅರ್ಹರಿದಾರ ಆ ಒಂದು ಮನೆ ತಗೊಳ್ಳೋದಕ್ಕೆ ಅನ್ನೋದನ್ನ ಸ್ಕೂಟ್ನಿ ಮಾಡಿ, ಆ ಒಂದು ಸ್ಕೂಟ್ನಿ ಮುಖಾಂತರ ಅವರು ಅರ್ಹರಿದ್ದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಕೊಡೋ ಒಂದು ಮೊದಲನೇ ಹಂತದಲ್ಲಿ 100 ಜನಕ್ಕೆ ಘೋಷಣೆ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಅಷ್ಟರೊಳಗೆ ಏನಾದ್ರು ಸರ್ಕಾರ ಮನೆ ಘೋಷಣೆ ಮಾಡಿ ಮನೆಗೆ ಕೊಟ್ರೆ ಸರ್ಕಾರ ಮನೆಗಳನ್ನ ಕಂಟಿನ್ಯೂ ಮಾಡ್ತೀನಿ. ಸರ್ಕಾರ ಕೊಡ್ಲಿಲ್ಲ ಅಂದ್ರೆ 1ನೇ ಹಂತ ಮುಗಿದು 2ನೇ ಹಂತಕ್ಕೆ ಮತ್ತೆ ನಿಮ್ಮ ಮುಖಾಂತರ ಮಾತಾಡ್ತೀನಿ. ಶಿವಗಂಗಾ ಅವ್ರು ಕೊಡಕ್ಕಾಗಿಲ್ಲ ಅಂತ ಅವ್ರು ಸ್ವಂತ ಹಣ ಕೊಡ್ತಾ ಇದ್ದಾರೆ. ಯಾರು ಶಿವಗಂಗಾ ಅವರು ಏನು ಚನ್ನಗಿರಿ MLA ಅವರು ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ ಮನೆ ಕಟ್ಟಿಸ್ಕೊಳ್ಳಿ ದುಡ್ಡಿಲ್ಲ ಅಂತ. ಯಾರು ಚನ್ನಗಿರಿ ಕಾಂಗ್ರೆಸ್ MLA ಅವರು ಕೊಡ್ತಾ ಇದ್ದಾರೆ, ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನೋ ಪಾಪ ದುಡ್ಡು ಏನೋ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೋದು, ಖುಷಿಯಾಗಿ ಕೊಡ್ತಾ ಇರ್ಬೋದು. MLA ನನ್ನ ಕಡೆ ಪಾಪ MLA ಮಾಡಿದ್ದೀರಾ, ನೀವು ಬಡವರಿದ್ದೀರಾ, ನನ್ನ ಕರ್ತವ್ಯ ಧರ್ಮ ಆಗ್ತದಂತ ಆ ಶಿವಗಂಗಾ ಅವ್ರು ಕೊಡ್ತಾ ಇರ್ಬೋದು. ಬರೋ ವರ್ಷದಲ್ಲಿ ನಾವು ಟಾರ್ಗೆಟು ಕೊಟ್ಟಿಲ್ಲ. ಭಾಳ ವರ್ಷದಿಂದ BJP ಕಾಲದಲ್ಲೂ ಟಾರ್ಗೆಟ್ ಇಲ್ಲ, ನಾವು 2 ವರ್ಷ ಆಯಿತು ಸರ್ಕಾರ ಬಂದು ನಾವು ಟಾರ್ಗೆಟ್ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಬರೋ ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಡ್ತಾರೆ, ಹೊಸದಾಗಿ ಎಲ್ಲರಿಗೂ ಮನೆಗಳು ಕೊಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.